ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಜುಲೈ 15ರಿಂದ ನಮಗೆ ಆಷಾಢ ಮಾಸ ಶುರುವಾಗುತ್ತೆ. ಜುಲೈ 15ರಿಂದ ಆಗಸ್ಟ್ 12ರವರೆಗೆ ಆಷಾಢ ಮಾಸ ಇರುತ್ತೆ. ಅದು ಮುಗಿದ ನಂತರ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ. ಈ ವರ್ಷ ಅಧಿಕ ಮಾಸ ಇರೋದ್ರಿಂದ ನಮಗೆ ಆಗಸ್ಟ್ನಲ್ಲಿ ಶ್ರಾವಣ ಮಾಸ ಶುರುವಾಗುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಆಚರಣೆ ಮಾಡಬೇಕು? ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ, ಅಥವಾ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ನೆರವೇರಿಸ್ತೀವಿ. ಈ ವರ್ಷ ನಮಗೆ ಆಗಸ್ಟ್ 21ನೇ ತಾರೀಕು 2ನೇ ಶುಕ್ರವಾರ ಬರ್ತಾ ಇದೆ. ಆ ದಿನ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ. ಇನ್ನು ವರಮಹಾಲಕ್ಷ್ಮಿ ವ್ರತದ ಆಚರಣೆಯ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಒಮ್ಮೆ ಪಾರ್ವತಿ ದೇವಿ ಶಿವನನ್ನು ಕುರಿತು ವ್ರತಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ವ್ರತ ಯಾವುದು, ಪತಿವ್ರತಿಯರು ಯಾವ ವ್ರತವನ್ನು ಆಚರಣೆ ಮಾಡಿದರೆ ಸಮೃದ್ಧಿ ಉಂಟಾಗುತ್ತೆ ಅಂತ ಕೇಳ್ತಾರೆ. ಆಗ ಮಹಾಶಿವನು ವ್ರತಗಳಲ್ಲೇ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ವ್ರತ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತಾರೆ. ಇನ್ನು ಚಾರುಮತಿಯ ಸಂಪೂರ್ಣ ಕಥೆಯನ್ನು ಶಿವನು ಪಾರ್ವತಿಗೆ ವರ್ಣನೆಯನ್ನು ಮಾಡ್ತಾರೆ. ಚಾರುಲತಿ ಮಹಾಸಾಧ್ವಿ ಅವಳು ಮಾಡಿದ ಈ ಒಂದು ವರಮಹಾಲಕ್ಷ್ಮಿ ವ್ರತ ಫಲವಾಗಿ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತೆ. ಈ ಕಥೆಯನ್ನು ಕೇಳಿದ ಪಾರ್ವತಿ ದೇವಿ ತುಂಬಾ ಖುಷಿ ಪಡ್ತಾಳೆ. ಅಂದಿನಿಂದ ವರಮಹಾಲಕ್ಷ್ಮಿ ವ್ರತ ಚಾಲ್ತಿಯಲ್ಲಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಈ ದಿನ ಮಹಾಲಕ್ಷ್ಮಿಯ ಜನ್ಮದಿನ ಆದ್ದರಿಂದಲೂ ಸಹ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ ಅಂತಲೂ ಹೇಳ್ಬೋದು. ಇನ್ನು ಈ ವರ್ಷ ನಮಗೆ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರೋ ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು? ವರಮಹಾಲಕ್ಷ್ಮಿ ವ್ರತವನ್ನು ಮನೆಯಲ್ಲಿ ಪದ್ಧತಿ ಇರುವಂಥವರು ಆಚರಣೆ ಮಾಡ್ತಾರೆ. ಪದ್ಧತಿ ಇಲ್ಲದೆ ಇರುವಂಥವರು ಆ ದಿನ ಮಹಾಲಕ್ಷ್ಮಿಯ ಪೂಜೆಯನ್ನು ನೆರವೇರಿಸ್ತಾರೆ. ಇನ್ನು ಈ ಪೂಜೆಯನ್ನು ಮದುವೆಯಾದ ಗೃಹಿಣಿಯರು, ಪತಿವ್ರತಿಯರು, ಮಹಿಳೆಯರು ಆಚರಣೆ ಮಾಡ್ತಾರೆ. ಇನ್ನು ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು ಸಹ ಈ ಪೂಜೆಯನ್ನು ನೆರವೇರಿಸಿದ್ರೆ ಉತ್ತಮ ಭವಿಷ್ಯ ಮತ್ತು ಒಳ್ಳೆಯ ವರನನ್ನು ಪಡಿತಾರೆ ಅಂತ ನಂಬಿಕೆನೂ ಸಹ ಇದೆ. ಈ ಪೂಜೆಯನ್ನು ಮನೆಯ ಹೆಂಗಸರು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ಜೊತೆಗೆ ಈ ಪೂಜೆಗೆ ಮನೆ ಮಂದಿ ಎಲ್ಲ ಸೇರಿ ಒಟ್ಟುಗೂಡಿ ಈ ಪೂಜೆಯನ್ನು ನೆರವೇರಿಸಿದ್ರೆ ತುಂಬಾ ಉತ್ತಮ. ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ನಾವು ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಸ್ತೋತ್ರ ಮಂತ್ರ ಪಠನೆಗಳನ್ನು ಮಾಡಿ ಆಚರಣೆ ಮಾಡ್ತೀವಿ. ಅವಳಿಗೆ ಬಗೆ ಬಗೆಯ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಸುಗಂಧಭರಿತವಾದ ಹೂಗಳನ್ನು ಅರ್ಪಿಸಿ ನಮ್ಮ ಶಕ್ತಿಯಾನುಸಾರ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತೀವಿ. ಸಂಜೆ ವೇಳೆ ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸ್ತೀವಿ. ಇನ್ನು ಕಳಶ ಸ್ಥಾಪನೆ ಮಾಡುವಂಥ ಪದ್ಧತಿ ಇಲ್ಲದೆ ಇರುವಂಥವರು ಲಕ್ಷ್ಮಿಯ ಫೋಟೋ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸಿ ಈ ಒಂದು ವ್ರತವನ್ನು ನೆರವೇರಿಸ್ತಾರೆ. ವ್ರತ ಇಲ್ಲದೇ ಇರೋರು ಸಹ ಈ ದಿನ ಮಹಾಲಕ್ಷ್ಮಿಯ ಪೂಜೆಯನ್ನು ನೆರವೇರಿಸಿದ್ರೆ ತುಂಬ ಉತ್ತಮ ಫಲಗಳನ್ನು ಪಡಿಬೋದು. ಈ ವರ್ಷ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ. ಉತ್ತಮ ಪೂಜಾ ಸಮಯ ಯಾವುದು, ಶ್ರೇಷ್ಠವಾದ ಸಮಯ ಯಾವುದು ಅಂತ ನೋಡೋದಾದರೆ ಬೆಳಗ್ಗೆ 6:10ರಿಂದ 8:20ರವರೆಗೆ ಸಿಂಹ ಲಗ್ನ ಉತ್ತಮವಾದ ಪೂಜಾ ಸಮಯ ಅಂತ ಹೇಳ್ಬೋದು. ಈ ಮುಹೂರ್ತದಲ್ಲಿ ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು. ಅದನ್ನು ಬಿಟ್ಟರೆ ಮಧ್ಯಾಹ್ನ 1 ಗಂಟೆಯಿಂದ 3:15ರವರೆಗೆ ವೃಶ್ಚಿಕ ಲಗ್ನದಲ್ಲಿ ಉತ್ತಮ ಪೂಜಾ ಸಮಯ ಇದೆ. ಈ ಸಮಯದಲ್ಲೂ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಸಂಜೆ 7 ಗಂಟೆಯಿಂದ 8:30 ಅಷ್ಟೊತ್ತಿಗೆ ನಿಮಗೆ ಕುಂಭಲಗ್ನದಲ್ಲಿ ಉತ್ತಮ ಪೂಜಾ ಸಮಯ ಇದೆ. ಆ ಸಮಯದಲ್ಲಿ ಬೇಕಾದರೂ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಮಧ್ಯರಾತ್ರಿ 11:45ರಿಂದ 1:40ಕ್ಕೆ ವೃಷಭ ಲಗ್ನ ಇದೆ. ಆ ಸಮಯದಲ್ಲಿ ಬೇಕಾದರೂ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಆದಷ್ಟು ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಒಂದು ಸಿಂಹ ಲಗ್ನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ. ಈ ದಿನ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸೋದ್ರಿಂದ ಅಷ್ಟಲಕ್ಷ್ಮಿಯರ ಪೂಜೆ ಸಲ್ಲಿಸಿದ ಪೂಜಾ ಫಲ ನಮಗೆ ಸಿಗುತ್ತೆ. ವರ್ಷಪೂರ್ತಿ ನಮಗೆ ಸುಖ, ಸಂತೋಷ, ಸಮೃದ್ಧಿ, ಧನ ಧಾನ್ಯಕ್ಕೆ ಕೊರತೆ ಇರೋದಿಲ್ಲ. ಶ್ರದ್ಧಾ ಭಕ್ತಿಯಿಂದ ಈ ಪೂಜೆಯನ್ನು ಈ ದಿನ ಸಲ್ಲಿಸಿದ್ರೆ ತುಂಬಾ ಉತ್ತಮ ಫಲಗಳನ್ನು ಪಡಿಬಹುದು ಅಂತ ಹೇಳ್ತಾರೆ. ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ಪೂಜಾ ವಿಧಾನ ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.